ಮುಂದಿನ ಮುಖ್ಯಮಂತ್ರಿಯಾಗಿ ಡಿಕೆಶಿ ಪ್ರಮಾಣ ವಚನ, ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಅನುಮಾನ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಸ್ವೀಕರಿಸೋದು ಸಾಮಾನ್ಯವಾಗಿ ನಡೆಯೋದು. ಕೆಲವು ಸಂದರ್ಭದಲ್ಲಿ ಬದಲಾವಣೆ ಆಗತ್ತೆ, ಅದನ್ನ ಲೋಕಭವನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಈಗ ಇಲ್ಲೂ ಕೂಡ ಅದೇ ರೀತಿಯಾಗಿ ಲೋಕಭವನದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದಾದ ಸಾಧ್ಯತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ನಾವು ನೋಡಿದಾಗ ಮೋಸ್ಟ್ಲಿ ಭದ್ರತೆಯ ವ್ಯವಸ್ಥೆಯ ವಿಚಾರವೂ ಕೂಡ ಇರಬಹುದು. ನಮಗೆ ವಿಧಾನಸೌಧದ ಮುಂಭಾಗದಲ್ಲಿ ವಿಧಾನಸೌಧದ ಮೆಟ್ಟಿಲ ಬಳಿ ಅಂತ ಅಂದಾಗ ನಮಗೆ ಜನರ ಸಂಖ್ಯೆ ಸೇರೋದು, ಕಾರ್ಯಕರ್ತರ ಸಂಖ್ಯೆ ಸೇರೋದು ಜಾಸ್ತಿ ಆಗ್ಬಿಡ್ಬೋದು. ಆಗ ಕಂಟ್ರೋಲ್ ಮಾಡೋದಕ್ಕೆ ಕಷ್ಟನೂ ಆಗಬಹುದು. ಸೊ ಸೆಕ್ಯೂರಿಟಿ ವೈಸ್ ಎಲ್ಲ ಗಮನದಲ್ಲಿ ಇಟ್ಕೊಂಡು ಲಾಸ್ಟ್ RCB ಮ್ಯಾಚ್ ವಿನ್ ಆದಾಗ ಏನೇನಾಗಿತ್ತು, ಅಹಿತಕರ ಘಟನೆಗಳು, ಅದೆಲ್ಲವನ್ನೂ ಗಮನದಲ್ಲಿ ಇಟ್ಕೊಂಡು ಈ ನಿರ್ಧಾರಕ್ಕೆ ಬಂದಿರಬಹುದು. ಮಾಹಿತಿ ಅಧಿಕೃತವಾಗಿ ಗೊತ್ತಾಗಬೇಕಾಗತ್ತೆ. ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ, ವಿಧಾನಸೌಧದ ಮುಂದೆ ಪ್ರಮಾಣ ವಚನ ಅನುಮಾನ ಅನ್ನೋದು, ಲೋಕಭವನದಲ್ಲೇ ಪ್ರಮಾಣ ವಚನ ಸ್ವೀಕಾರ ಮಾಡಬಹುದಾದ ಸಾಧ್ಯತೆಗಳು ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ರೀಸನ್ ಅದೇ, ಭದ್ರತೆಯ ವ್ಯವಸ್ಥೆ ಇರ್ಬೋದು, ಜನನ ಕಂಟ್ರೋಲ್ ಮಾಡೋದಾಗಿರ್ಬೋದು. ಯಾಕಂದರೆ ಸ್ವಲ್ಪ ನೂಕುನುಗ್ಗಲು ಉಂಟಾಗ್ಬಿಟ್ರೂ ಸಮಸ್ಯೆಗಳಾಗತ್ತೆ. ಆಲ್ರೆಡಿ ಒಂದನ್ನು ಅನುಭವಿಸಿದ್ದೀವಿ. RCB ಮ್ಯಾಚ್ ವಿನ್ ಆಗಿ ವಿಜಯೋತ್ಸವದ ಸಂದರ್ಭದಲ್ಲಿ ಏನೆಲ್ಲ ಆಯಿತು ಅಹಿತಕರ ಘಟನೆಗಳು ಅಂತ, ಅದನ್ನೇ ಇನ್ನು ಯಾರೂ ಮರ್ತಿಲ್ಲ. ಸೊ ಹಾಗಾಗಿ ಜನರನ್ನು ಕಂಟ್ರೋಲ್ ಮಾಡೋದು ಒಂದು ದೊಡ್ಡ ಸಾಹಸ ಆಗ್ಬಿಡತ್ತೆ. ಮೊದಲೇ ಅಭಿಮಾನಿಗಳು, ಕಾರ್ಯಕರ್ತರು ಎಲ್ಲ ಬಂದ್ಬಿಡೋದು, ಆ ಸಂದರ್ಭವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗೋದು, ಬೇಡ ರಿಸ್ಕು ಅಂತ. ಈ ಕಡೆ ಲೋಕಭವನ ಆಯಿತು ಅಂತ ಅಂದರೆ ಎಲ್ಲವೂ ಅಲ್ಲಿ ವ್ಯವಸ್ಥಿತವಾಗಿ ನಡೆಯುತ್ತೆ, ಲಿಮಿಟ್ಸ್ ಅನ್ನೋದು ಇರುತ್ತೆ. ಇವ್ರ ಕಡೆಯಿಂದ ಇಷ್ಟೇ ಮಂದಿ ಅನ್ನೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಅಲ್ಲಿ ನಡೆಸಬಹುದಾದ ಸಾಧ್ಯತೆಗಳು ಇದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಡೇಟ್ ಇನ್ನೂ ಫಿಕ್ಸ್ ಆಗಿಲ್ಲ, ಸಮಯವೂ ಇನ್ನೂ ಫಿಕ್ಸ್ ಆಗಿಲ್ಲ. ಸೊ ಪ್ಲೇಸಲ್ಲೂ ಕೂಡ ಒಂದಷ್ಟು ಗೊಂದಲಗಳಿಗಿದೆ. ಎಲ್ಲದಕ್ಕೂ ಇವತ್ತು ಸಂಜೆ ಕ್ಲಾರಿಟಿ ಸಿಗ್ಬೋದು. 6 ಗಂಟೆಯ ನಂತರ ಕ್ಲಾರಿಟಿ ಸಿಗ್ಬೋದು. ಈಗಾಗಲೇ ಡೇಟು ಕೂಡ 3 ಡೇಟ್ ಹೇಳ್ತಾ ಇದ್ದಾರೆ. ಇನ್ನು ಸಮಯವೂ ಕೂಡ ಗೋಧೂಳಿ ಸಮಯ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ಲೇಸಲ್ಲೂ ಕೂಡ ಆ ಥರದೊಂದು ಗೊಂದಲ ಆಗಿದೆ. ನೋಡಬೇಕಾಗತ್ತೆ ಅಧಿಕೃತವಾಗಿ ಮಾಹಿತಿಯನ್ನು ಹಂಚ್ಕೊಂಡಾಗ ಏನು ಎತ್ತ ಅನ್ನೋದು. ಇವತ್ತು ಸಂಜೆ 6 ಗಂಟೆಯ ನಂತರ ಇದ್ರ ಬಗ್ಗೆ ಡೀಟೇಲ್ಡಾಗಿ ಮಾಹಿತಿ ಸಿಗ್ಬೋದು.